ಪ್ರಿಪ್ರೇಷನ್ಸ್ ಲೈಕ್ ಅವ್ರಿಗೆ ತುಂಬ ಲೈಕ್ ಸ್ವಲ್ಪ ಅವರು ಭಯ ಪಡ್ತಿದ್ದಾರೆ, ಸ್ಟ್ರೆಸ್ ಆಗ್ತಿದೆ, ಬಟ್ ಸ್ಟಿಲ್ ಲೈಕ್ ದೇ ಆರ್ ಚಿಲ್ಲಿಂಗ್. ಐ ಹೋಪ್ ದೆಲ್ ಡೂ ಬೆಸ್ಟ್. ಯಾರು ನನ್ನ 10th ಸೆಕೆಂಡ್ ಪಿ ಮಾರ್ಕ್ಸ್ ಕೇಳಲ್ಲ. ಜೀವನ ಹೆಂಗೆ ಅಂತ ಯಾರು ಇವಾಗ ಹೇಳ್ಕೊಡಲ್ಲ ಕಾಲೇಜಲ್ಲಿ. ನಮಸ್ಕಾರ ಕನ್ನಡಿಗರೇ, ಸಾಮ್ರಾಟ್ ಟಿವಿಗೆ ಸ್ವಾಗತ. ನಾನು ವಿನುತಾ ಹೆಜ್ಜೆ. ವೀಕ್ಷಕರೇ, ಸೂರ್ಯನ ಬಿಸಿಲಿನ ತಾಪ ನಮ್ಮ ನೆತ್ತಿಯನ್ನು ಸುಟ್ಟರೆ ಬೆಲೆ ಏರಿಕೆಯ ಬಿಸಿ ಸಾಮಾನ್ಯ ಜನರ ಜೀವನವನ್ನೇ ಸುಡ್ತಾ ಇದೆ. ಒಂದೆಡೆ ಅಕ್ಕಿ, ಬೇಳೆ, ದಿನನಿತ್ಯದ ವಸ್ತುಗಳ ಬೆಲೆ ಏರಿಕೆಯಾಗಿದೆ. ಮತ್ತೊಂದೆಡೆ ವಿದ್ಯಾರ್ಥಿಗಳಲ್ಲಿ ಪರೀಕ್ಷೆಯ ಭಯದ ಭೀತಿಯ ಬಿಸಿ ಕೂಡ ಶುರುವಾಗಿರುವಂಥದ್ದು. ಒಮ್ಮೆಲೆ ಪೋಷಕರಿಗೆ ಬೆಲೆ ಏರಿಕೆ ಟೆನ್ಷನ್ ಆದರೆ, ಮತ್ತೊಂದೆಡೆ ಮಕ್ಕಳಿಗೆ ಪರೀಕ್ಷೆಯ ಬಿಸಿ ತಟ್ತಾ ಹೋಗಿದೆ. ಬನ್ನಿ ಹಾಗಾದರೆ ಇವತ್ತಿನ ಸಂಚಿಕೆಯಲ್ಲಿ ನಾವು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಈ ಒಂದು ಬೆಲೆ ಏರಿಕೆಯ ವಿಷಯದ ಬಗ್ಗೆ, ಹಾಗೆ ಪರೀಕ್ಷೆಯ ಒಂದು ತಯಾರಿಯ ಬಗ್ಗೆ ಅಥವಾ ಪರೀಕ್ಷೆಯ ಬಗ್ಗೆ ಅವರಿಗೆ ಎಷ್ಟರ ಮಟ್ಟಿಗೆ ಭಯ ಇದೆಯಾ ಅಥವಾ ಪರೀಕ್ಷೆಯ ಬಗ್ಗೆ ಆಸಕ್ತಿ ಇದೆಯಾ ಎಲ್ಲವನ್ನೂ ಕೂಡ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಕ್ಸಾಮ್ಸ್ ಎಲ್ಲ ಮುಗೀತಾ? ಹಾಂ, ಮುಗೀತು. ಎಕ್ಸಾಮ್ಸು ಚೆನ್ನಾಗಿತ್ತು. ಸ್ವಲ್ಪ ಕೆಲವೊಂದು ಸಬ್ಜೆಕ್ಟ್ ಟಫ್ ಆಗಿತ್ತು. ಆಮೇಲೆ ಲೈಕ್ ಸಮ್ ಸಬ್ಜೆಕ್ಟ್ಸ್ ವೇರ್ ರಿಯಲಿ ಈಸಿ. ಯಾ ವಿ ಡನ್ ವೆಲ್. ಈಗ ಇನ್ನೂ SSLC ಎಕ್ಸಾಮ್ ಆಗಿಲ್ಲ, ಏನು ಪ್ರಿಪ್ರೇಷನ್ ಮಾಡ್ಕೋಬೇಕು ನಿಮ್ಮ ಸೀನಿಯರ್ಸ್ಗಳು? ಪ್ರಿಪ್ರೇಷನ್ಸ್ ಲೈಕ್ ಅವ್ರಿಗೆ ತುಂಬ ಲೈಕ್ ಸ್ವಲ್ಪ ಅವರು ಭಯ ಪಡ್ತಿದ್ದಾರೆ, ಸ್ಟ್ರೆಸ್ ಆಗ್ತಿದೆ, ಬಟ್ ಸ್ಟಿಲ್ ಲೈಕ್ ದೇ ಆರ್ ಚಿಲ್ಲಿಂಗ್. ಐ ಹೋಪ್ ದೆಲ್ ಡೂ ಬೆಸ್ಟ್. ಈಗ ಅವ್ರ ಎಕ್ಸಾಮ್ ಹೇಗಾಯಿತು? ಚೆನ್ನಾಗಾಯಿತು, ಬಟ್ ಸ್ವಲ್ಪ ಭಯ ಇದೆ. ಒಂದು ಸ್ವಲ್ಪ ಸಬ್ಜೆಕ್ಟ್ ಸ್ವಲ್ಪ ಕಷ್ಟ ಆಯಿತು, ಅದಕ್ಕೆ ಸ್ವಲ್ಪ ಭಯ ಇದೆ. ಯಾವ ಸಬ್ಜೆಕ್ಟ್ ತುಂಬ ಟಫ್ ಅನ್ನಿಸ್ತು ನಿಮಗೆ? ನನಗೆ ಕನ್ನಡ. ನಮ್ಮ ಕರ್ನಾಟಕದ ಹುಡುಗಿಗೆ ಕನ್ನಡ ಸ್ವಲ್ಪ ವರ್ಡ್ಸ್ ಕಷ್ಟ ಇದೆ. ಗ್ರಾಮರ್ಸ್. ಓಕೆ, ಮಿಕ್ಕಿದ್ದೆಲ್ಲ ಚೆನ್ನಾಗಾಯ್ತಾ? ಹಾಂ. ಓದಿದ್ದೆಲ್ಲ ಇಂಗ್ಲೀಷ್ ಮೀಡಿಯಂ, ಹಾಗಾಗಿ ಕನ್ನಡ ಟಫ್ ಅನ್ನಿಸ್ತಾ ಓಕೆ. ಮತ್ತೆ ಏನು ನಿಮ್ಮ ಸೀನಿಯರ್ಸ್ಗೆ ಆಲ್ ದ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಟ್ಟೆ? ಹೇಗೆ? ಚೆನ್ನಾಗಿ ಹೋದ್ರೆ ಬರುತ್ತೆ, ಓದಿಲ್ಲ ಅಂದರೆ ಬರಲ್ಲ. ಆಲ್ ದ ಬೆಸ್ಟ್. ಚೆನ್ನಾಗಾಯಿತು. ಸ್ವಲ್ಪ ಟ್ರಿಕ್ಕಿ ಇತ್ತು ಕ್ವಶನ್ ಪೇಪರು. ಯಾವುದು? ಸ್ಯಾನ್ಸ್ಕ್ರಿಟ್. ಓಕೆ, ಸಾಂಸ್ಕ್ರಿಟ್ ನಿಮ್ಮ ಸಬ್ಜೆಕ್ಟ್. ಓಕೆ, ಇನ್ನು ಮಿಕ್ಕಿದ್ದೆಲ್ಲ ಈಸಿ ಇತ್ತು, ಚೆನ್ನಾಗಿತ್ತು. ಓಕೆ. ನಿಮ್ಮ ಪ್ರಕಾರ ಎಕ್ಸಾಮ್ ಇರಬೇಕಾ ಇರಬಾರ್ದಾ? ಇದ್ರೆ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಓಕೆ, ಯಾಕೆ? ಯಾಕಂದರೆ ಲೈಕ್ ಮಾರ್ಕ್ಸ್ ಕಾರ್ಡ್ ಆಮೇಲೆ ಬೇಕಲ್ವಾ, ಲೈಕ್ ಇವಾಗ ಇನ್ನೂ ಸ್ಟಾರ್ಟ್ ಆಗಿರೋದು ಸೆಕೆಂಡ್ ಸೆಮ್. ನಡೀತಾ ಇದೆ, ಹೇಗಾಯಿತು? ಎಲ್ಲ ಚೆನ್ನಾಗೈತೆ. ಹಾಂ, ಇನ್ನೂ ರಿಸಲ್ಟ್ ಬಂದಿಲ್ಲ. ಹಾಂ, ಅಲ್ಲ, ನಿಮ್ಮದೇ ಒಂದು ಹೋಪ್ ಇರುತ್ತೆ ಇಷ್ಟು ಅಂತ ತಗೊಂಡು ಚೆನ್ನಾಗಿ ಬರುತ್ತೆ ಅಂತ ಇದೆ. ಹಾಂ, ಓಕೆ. ಈಗ ಕಲಿತಿರುವಂಥ ಎಕ್ಸಾಮ್ ಬಗ್ಗೆ ಮಕ್ಕಳಲ್ಲಿ ಭಯ ಇರುತ್ತೆ ಅಂತ ಏನು ಹೇಳ್ತೀವಿ? ಭಯ ಪಡ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಎಲ್ಲ ಚೆನ್ನಾಗಿ ಓದ್ಕೊಂಡು ಹೋದರೆ ಎಲ್ಲ ಈಸಿಯಾಗಿ. ಎಕ್ಸಾಮ್ ಬೇಕಾ? ಎಕ್ಸಾಮ್ ಬೇಕಾ? ಎಕ್ಸಾಮ್ ಬೇಕು. ಎಕ್ಸಾಮ್ ಇಲ್ಲ ಅಂದರೆ ಯಾರು ಓದಲ್ಲ. ಅದೇ ಓದಿ ದುಡ್ಡು ಬೇಕಲ್ಲ ಬದುಕೋಕ್ಕೆ. ಮದುವೆ ಕಾರ್ಡಲ್ಲಿ ಪ್ರಿಂಟ್ ಹಾಕಿಸ್ತಾನೆ. ಮಾತ್ರ ಬಂದ್ಬಿಡುತ್ತಾ ದುಡ್ಡು? ಆದರೂ ಬರಲ್ಲ. ಜೀವನ ಹೆಂಗೆ ಅಂತ ಯಾರು ಇವಾಗ ಹೇಳ್ಕೊಡಲ್ಲ ಕಾಲೇಜಲ್ಲಿ. ಬುಕ್ಕಲ್ಲಿರೋದು ಮಾತ್ರ ಹೇಳ್ಕೊಡ್ತಾರೆ. ಕಾಲೇಜ್ ಅವ್ರನ್ನೇ ಕೇಳಬೇಕು. ನಾನು ಇವಾಗ ತಾನೇ ಇಂಟರ್ನಲ್ ಸೆಮ್ ಸ್ಟಾರ್ಟ್ ಆಗಿದ್ದು, ಇಷ್ಟು ಟ್ರೈನಿಂಗ್ ಇತ್ತು, ಇವಾಗ ಪೋರ್ಷನ್ ಸ್ಟಾರ್ಟ್ ಆಗಿದೆ, ಅಷ್ಟೇ ಸ್ಟಾರ್ಟ್ ಮಾಡಬೇಕು. ಈಗ ಎಕ್ಸಾಮ್ ಬರೀತಿರೋಂಥವ್ರಿಗೆ ಏನು ಹೇಳ್ತೀರಾ? ಯಾವೊಂದು ಸಜೆಷನ್ ಕೊಡೋದಕ್ಕೆ ಇಷ್ಟಪಡ್ತೀರಿ? ಅಂದರೆ ಯಾವ ಎಕ್ಸಾಮ್ PU ಎಕ್ಸಾಮ್ಸ್ ಎಲ್ಲ ಸ್ಟ್ರೆಸ್ ತೊಗೋಬೇಡಿ ಅಂತ ಹೇಳಿ ಅಷ್ಟೇ. ಏನು ಎಕ್ಸಾಮೇ ಫೈನಲ್ ಅಲ್ಲ, ಒಂದ್ಸಲ ಸ್ಟ್ರೆಸ್ ತೊಗೊಂಡು ಆರಾಮಾಗಿ ಓದಿ ಪಾಸ್ ಆದರೆ ಆಯಿತು. ಬಿಕಾಸ್ ಯಾರು ಕೇಳಲ್ಲ. ಆಮೇಲೆ ಇವಾಗ ನಾವು ಆಯ್ತಲ್ಲ, ಈಗ ಡಿಗ್ರಿ ಮುಗೀತು, ಡಿಗ್ರಿ ಮಾಡ್ತಿದ್ದೀವಿ. ಇವತ್ತು ಯಾರು ನನ್ನ 10th ಸೆಕೆಂಡ್ ಪಿ ಮಾರ್ಕ್ಸ್ ಕೇಳಲ್ಲ. ಕೇಳೋದೇನಿದ್ರು ನಮ್ಮ ಸ್ಕಿಲ್ಸ್ ಏನಿದೆ, ನಮ್ಮ ಇದು ಪರ್ಸ್ನಾಲಿಟಿ ಹೆಂಗಿದೆ ಅದ್ರ ಮೇಲೆ ಏನಿದ್ರು ಫ್ಯೂಚರ್ ಇರುತ್ತೆ. ಪರ್ಸ್ನಾಲಿಟಿ ಮೇಲೆ ಇರೋದು. ಹೌದು, ಎಕ್ಸಾಕ್ಟ್ಲಿ. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಪಬ್ಲಿಕ್ ಟಾಕ್ಸ್. ಇಂತಹ ಮತ್ತೊಂದಷ್ಟು ವಿಶೇಷ ಟಾಪಿಕ್ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಿರಂತರವಾಗಿ ನೋಡ್ತಾ ಇರಿ ಸಾಮ್ರಾಟ್ ಟಿವಿ. ಕ್ಯಾಮ್ರಾಮ್ಯಾನ್ ನಿಶಾಂತ್ ಜೊತೆ ವಿನುತಾ HL, ಸಾಮ್ರಾಟ್ ಟಿವಿ, ಬೆಂಗಳೂರು.